ಕೇರಳದ ನರ್ಸ್ ನಿಮಿಷಾ ಪ್ರಿಯಾ ಅವರು ಯಮನ್ನ ಸ್ಥಳೀಯ ವ್ಯಕ್ತಿ ಯಮನ್ ಪ್ರಜೆಯನ್ನ ಕೊಲೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕೊಲೆ ಪ್ರಕರಣದಲ್ಲಿ ಮರಣದಂಡನೆ ಶಿಕ್ಷೆಗೆ ಗುರಿಯಾಗಿದ್ದಂತಹ ನಿಮಿಷಾ ಪ್ರಿಯಾ ಅವರ ಕ್ಷಮಾದಾನಕ್ಕೋಸ್ಕರ ಎಪಿ ಅಬೂಬಕರ್ ಮುಸ್ಲಿಯಾರ್ ಮಧ್ಯ ಪ್ರವೇಶ ಮಾಡಿದ್ರು ಅಂತ ಅವರ ಪುತ್ರ ತಿಳಿಸಿದ್ದಾರೆ. ಆದರೆ ಕೊಲೆಯಾದ ತಲಾಲ್ ಅವರ ಸಹೋದರ ಕ್ಷಮಾದಾನಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಯಮನ್ನಲ್ಲಿ ಜೈಲಿನಲ್ಲಿರುವ ನಿಮಿಷಾ ಪ್ರಿಯಾ ಅವರಿಗೆ ಕ್ಷಮಾದಾನ ನೀಡೋದ್ರೊಂದಿಗೆ ಎಪಿ ಅಬೂಬಕರ್ ಮುಸ್ಲಿಯಾರ್ ಅವರ ಪ್ರಮುಖವಾದಂತಹ ಕೆಲಸ ಅಂತ್ಯಗೊಂಡಿದೆ ಅಂತ ಎಪಿ ಬಣದ ನಾಯಕ ಮತ್ತು ಕಾಂತಪುರಂ ಅಬೂಬಕರ್ ಮುಸ್ಲಿಯಾರ್ ಅವರ ಪುತ್ರ ಅಬ್ದುಲ್ ಹಕೀಂ ಅಜರಿ ಹೇಳಿದ್ದಾರೆ. ಇನ್ನು ಅವರನ್ನು ಬಿಡುಗಡೆ ಮಾಡುವಂತಹ ಕ್ರಮಗಳನ್ನು ರಾಜತಾಂತ್ರಿಕ ಮಟ್ಟದಲ್ಲಿ ತೆಗೆದುಕೊಳ್ಬೇಕು. ಪ್ರಧಾನಿ ಅವರೊಂದಿಗಿನ ಭೇಟಿಯ ಸಂದರ್ಭದಲ್ಲಿ ಈ ವಿಷಯವನ್ನ ಚರ್ಚೆ ಮಾಡಲಾಗಿದೆ ಅಂತ ಅಬ್ದುಲ್ ಹಕೀಂ ಅಜಾರಿ ತಿಳಿಸಿದ್ದಾರೆ. ಎಪಿ ಅಬೂಬಕರ್ ಮುಸ್ಲಿಯಾರ್ ಅವರ ಹಸ್ತಕ್ಷೇಪದಿಂದಾಗಿ ನಿಮಿಷಾ ಪ್ರಿಯಾ ಅವರ ಮರಣದಂಡನೆ ರದ್ದುಗೊಂಡ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿದ್ವು. ಆದರೆ ಕೊಲೆಯಾದ ತಲಾಲ್ ಅವರ ಸಹೋದರ ಅಬ್ದುಲ್ ಫತಾಹ್ ಮೆಹದಿ ರಾಜಿಯಾಗದ ಸ್ಥಿತಿಯಲ್ಲಿದ್ದಾರೆ. ಯಾಕಂದ್ರೆ ಒಂದು ಕಡೆ ಮರಣದಂಡನೆ ವಿಸ್ತರಣೆ ವಿರುದ್ಧ ಅವರ ಕಾನೂನು ಕ್ರಮ ಕೈಗೊಳ್ಳುತ್ತಾ ಇದ್ದಾರೆ. ಇನ್ನು ಶಿಕ್ಷೆ ರದ್ದುಗೊಂಡಿದ್ದೆ. ಆದರೆ ನಿಮಿಷಾ ಪ್ರಿಯಾ ಅವರನ್ನ ಯಾವಾಗ ಬಿಡುಗಡೆ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಾ ಇವೆ. ಆದರೆ ಈ ಪ್ರಶ್ನೆಗೆ ಅವರು ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಪ್ರಧಾನಿಯವರೊಂದಿಗಿನ ಸಭೆಯಲ್ಲಿ ನಿಮಿಷಾ ಪ್ರಿಯಾ ಅವರ ವಿಷಯದ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಾಯಿತು. ನಿಮಿಷಾ ಪ್ರಿಯಾ ಇನ್ನೂ ಯಮನ್ನಲ್ಲಿ ಜೈಲಿನಲ್ಲಿದ್ದಾರೆ. ಇನ್ನು ರಾಜಕೀಯ ಅನಿಶ್ಚಿತತೆಯಿಂದಾಗಿ ರಾಜತಾಂತ್ರಿಕ ಮಧ್ಯಸ್ಥಿಕೆಗಳ ಮೇಲೆ ಕೆಲವೊಂದು ಮಿತಿಗಳಿದ್ದೇ ಇರ್ತವೆ. ಆದರೆ ಅದೇ ಸಮಯದಲ್ಲಿ ನಿಮಿಷಾ ಪ್ರಿಯಾ ಅವರ ವಿಷಯದ ಬಗ್ಗೆ ಅನೇಕ ಜನರು ಹಕ್ಕು ಸಾಧಿಸ್ತಿದ್ದಾರೆ ಅನ್ನುವಂಥದ್ದಿದೆ. ಇನ್ನು ಸಹೋದರನ ನಿಲುವೇನು? ಯಾಕಂದ್ರೆ ಇರಾನ್ನಲ್ಲಿ ಕೊಲೆ ನಡೆದಿದ್ರೆ ಕೊಲೆಯಾದ ತಲಾಲ್ನ ಸಹೋದರ ಅಬ್ದುಲ್ ಫತಾಹ್ ಮೆಹದಿ ಅವರ ನಿಲುವು ಏನಾಗಿರ್ತಿತ್ತು ಅನ್ನುವಂಥದ್ದು ಎಲ್ಲರ ಪ್ರಶ್ನೆ ಕೂಡ. ಆ ಸಮಯದಲ್ಲಿ ಮೆಹದಿ ಅವರ ಫೇಸ್ಬುಕ್ ಪೋಸ್ಟ್ನಲ್ಲಿ ಇರಾನ್ ಈ ವಿಷಯದಲ್ಲಿ ಮಧ್ಯಪ್ರವೇಶಿಸಲು ಇಚ್ಛೆ ವ್ಯಕ್ತಪಡಿಸಿದೆ ಅನ್ನುವಂಥ ಸುದ್ದಿ ಕೂಡ ಹಂಚಿಕೊಳ್ಳಲಾಗಿತ್ತು. ಆದರೆ ತ್ವರಿತ ಮತ್ತು ನ್ಯಾಯಯುತ ಶಿಕ್ಷೆಯನ್ನು ಮಾತ್ರ ಜಾರಿಗೊಳಿಸಬೇಕು ಅನ್ನುವಂಥ ತಮ್ಮ ನಿಲುವನ್ನು ಅಬ್ದುಲ್ ಫತಾಹ್ ಮೆಹದಿ ಪುನರುಚ್ಚರಿಸಿದ್ರು. ಇದು ಕುಟುಂಬದ ಹಕ್ಕುಗಳನ್ನು ತಡೀತಾ ಇದೆ ಅನ್ನುವಂಥ ಟೀಕೆ ಕೂಡ ಇತ್ತು. ಇದರ ನಡುವೆ ತಲಾಲ್ ಅವರ ಸಹೋದರ ಈ ಹಿಂದೆ ತಾವು ಮಧ್ಯಸ್ಥಿಕೆ ಪ್ರಯತ್ನಗಳಿಗೆ ಮಣಿಯೋದಿಲ್ಲ, ಯಾವುದೇ ಕಾರಣಕ್ಕೂ ರಾಜಿ ಆಗೋದಿಲ್ಲ, ನ್ಯಾಯವನ್ನು ಮಾತ್ರ ಬಯಸ್ತೀನಿ ಅನ್ನುವಂಥ ಒಂದು ಸ್ಪಷ್ಟನೆ ಕೂಡ ಕೊಟ್ಟಿದ್ದುಂಟು. ಹಾಗಾದ್ರೆ ಇಲ್ಲಿವರೆಗೂ ಆಗಿದ್ದಾದರೂ ಏನು? ಕಾನೂನು ಪ್ರಕ್ರಿಯೆಗಳಿರಬಹುದು, ಇದೆಲ್ಲದ್ರ ಬಗ್ಗೆ ನಾವು ನೋಡ್ತಾ ಹೋದರೆ ಇದರ ಹಿನ್ನೆಲೆ ಅಂದರೆ ಇಲ್ಲಿ ಪ್ರಿಯಾ ಅವರ ಪರವಾಗಿ ಯಮನ್ನಲ್ಲಿ ವಕೀಲರನ್ನ ನೇಮಿಸಲಾಯಿತು. ಶರಿಯಾ ಕಾನೂನಲ್ಲಿ ಕ್ಷಮೆಗೆ ಇರುವಂತಹ ದಾರಿಗಳನ್ನು ಅವರು ಹುಡುಕ್ತಾರೆ. ಇದು ಸೂಕ್ಷ್ಮ ವಿಷಯ ಆಗಿರೋದ್ರಿಂದ ಎಲ್ಲ ರೀತಿಯಿಂದಲೂ ಪರಿಶೀಲನೆ ನಡೆಸಲಾಯಿತು. ನಿಮಿಷಾ ಅವರ ಬಿಡುಗಡೆಗೆ ಸರ್ಕಾರ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ಈ ಹಿಂದೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಕೂಡ ಹೇಳಿದ್ರು. ಇದು ಬಹಳ ಸೂಕ್ಷ್ಮ ವಿಷಯ. ಯಾಕಂದ್ರೆ ಭಾರತ ಸರ್ಕಾರ ಈ ವಿಷಯದಲ್ಲಿ ಸಾಧ್ಯವಿರುವಂಥ ಎಲ್ಲ ಸಹಾಯವನ್ನ ಮಾಡ್ತಾ ಇದೆ. ನಾವು ಕಾನೂನು ಸಹಾಯವನ್ನ ನೀಡಿದ್ದೀವಿ ಮತ್ತು ಕುಟುಂಬಕ್ಕೆ ಸಹಾಯ ಹಸ್ತವನ್ನ ಚಾಚುವಂತಹ ಒಂದು ಪ್ರಯತ್ನವನ್ನ ಅಥವಾ ಸಹಾಯ ಮಾಡೋದಕ್ಕೆ ವಕೀಲರನ್ನು ಕೂಡ ನೇಮಿಸಿದ್ದೀವಿ. ಅವ್ರ ಕುಟುಂಬಕ್ಕೆ ನಿಯಮಿತವಾಗಿ ರಾಯಭಾರಿ ಕಚೇರಿಯಿಂದ ಭೇಟಿ ಏರ್ಪಾಟು ಕೂಡ ಮಾಡಿದ್ದೀವಿ ಅಂತ ಹೇಳಲಾಗಿತ್ತು. ಇನ್ನು ಇಸ್ಲಾಂನಲ್ಲಿ ಕೊಲ್ಲುವ ಬದಲು ದಿಯಾ ಅಂದ್ರೆ ಪರಿಹಾರ ನೀಡುವಂಥ ಪದ್ಧತಿಯು ಕೂಡ ಇದೆ. ದಿಯಾತನ್ನ ಸ್ವೀಕರಿಸಲು ನಾನು ವಿನಂತಿಸಿದ್ದೆ. ನನ್ನ ವಿನಂತಿಯನ್ನ ಸ್ವೀಕರಿಸಬೇಕೆ ಅಥವಾ ಬೇಡವೆ ಅನ್ನೋದ್ರ ಬಗ್ಗೆ ಕೂಡ ಮಾತುಕತೆ ನಡೀತಾ ಇದೆ. ಗಲ್ಲು ಶಿಕ್ಷೆಯ ದಿನಾಂಕವಿತ್ತು, ಆದರೆ ಈಗ ಅದನ್ನ ಕೆಲವು ದಿನಗಳವರೆಗೆ ಮುಂದೂಡಲಾಗಿದೆ ಅಂತ ಗ್ರ್ಯಾಂಡ್ ಮುಫ್ತಿ 2025 ಜುಲೈ 17ರಂದೇ ಹೇಳಿದ್ದುಂಟು. ಅಂದ್ರೆ ಈ ಪ್ರಕರಣದ ಹಿನ್ನೆಲೆ ನಾವು ನೋಡ್ತಾ ಹೋದ್ರು ಕೂಡ ನಿಮಿಷಾ ಪ್ರಿಯಾ ಅವರ ಕತೆ ಏನಿದು ಅಂತ ಒಂದು ಸಣ್ಣ ವಿಚಾರವನ್ನು ಅಥವಾ ಇದರ ಒಂದು ಫ್ಲಾಶ್ ಬ್ಯಾಕ್ ಅನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ವೀಕ್ಷಕರೇ. 2017 ಆಗ ಕೇರಳದ 37 ವರ್ಷದ ನರ್ಸ್ ನಿಮಿಷಾ ಪ್ರಿಯಾ ಯಮನ್ನ ಸ್ಥಳೀಯ ವ್ಯಕ್ತಿ ಯಮನ್ ಪ್ರಜೆಯೊಬ್ಬರನ್ನ ಕೊಲೆ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಅವ್ರ ಮೇಲೆ ಕೇಳಿಬಂತು. ಅದು ಜುಲೈ 25, 2017.
ನಿಮಿಷಾ ಪ್ರಿಯಾ ಯಮನ್ನಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿದ್ದಾಗ ಸ್ವಂತ ಕ್ಲಿನಿಕ್ ಅನ್ನ ಪ್ರಾರಂಭ ಮಾಡಲಿಕ್ಕೆ ಮುಂದಾಗ್ತಾರೆ. ಇದಕ್ಕೆ ಸಹಾಯ ಮಾಡೋ ಭರವಸೆಯ ಕಾರಣಕ್ಕೆ ತನ್ನ ಬಳಿಗೆ ಬಂದಿದ್ದಂತಹ ಯಮನ್ ಪ್ರಜೆ ತಲಾಲ್ ಅಬ್ದುಲ್ ಮಹದಿ ಅವರನ್ನ ಕೊಲೆ ಮಾಡ್ತಾರೆ. ತಲಾಲ್ ಅವರನ್ನ ಅತಿಯಾದ ಮಾದಕ ದ್ರವ್ಯ ನೀಡಿ ಕೊಲ್ಲಲಾಗಿತ್ತು ಅನ್ನುವಂಥ ಆರೋಪ ಇದೆ. ನಂತರ ಶವವನ್ನ ಮನೆಯ ಮೇಲಿರುವಂತಹ ನೀರಿನ ಟ್ಯಾಂಕ್ನಲ್ಲಿ ಮುಚ್ಚಿಡಲಾಗಿತ್ತು. ಆಕೆ ತನ್ನ ಪಾಲುದಾರನಾಗಿದ್ದ ತಲಾಲ್ ಅಬ್ದುಲ್ ಮಹದಿಯನ್ನ ಹತ್ಯೆಗೈದ ಆರೋಪದ ಮೇರೆಗೆ ಇದೀಗ ಯಮನ್ನ ನ್ಯಾಯಾಲಯದಿಂದ ಶಿಕ್ಷೆಗೆ ಒಳಗಾಗಿರುವಂಥದ್ದು. 2020ರಲ್ಲಿ ಯಮನ್ ನ್ಯಾಯಾಲಯ ನಿಮಿಷಾಗೆ ಶಿಕ್ಷೆ ವಿಧಿಸಿತ್ತು. ನವೆಂಬರ್ 2023ರಂದು ಪ್ರಮುಖವಾಗಿ ಯಮನ್ನ ಸುಪ್ರೀಂ ಜುಡಿಷಿಯಲ್ ಕೌನ್ಸಿಲ್ ಈ ಶಿಕ್ಷೆಯನ್ನ ಎತ್ತಿ ಹಿಡಿದಿತ್ತು. ಇನ್ನು ಜುಲೈ 16ರಂದು ನಿಮಿಷಾ ಪ್ರಿಯಾ ಅವರಿಗೆ ಮರಣದಂಡನೆಯ ದಿನಾಂಕ ಕೂಡ ನಿಗದಿ ಮಾಡಲಾಗಿತ್ತು. ಆದರೆ ಯಮನ್ ಸರ್ಕಾರ ಅದನ್ನ ಮುಂದೂಡಿತ್ತು. ಇದು ಅಲ್ಲಿ ಯಮನ್ನಲ್ಲಿ ನಡೆದಂತಹ ಒಂದು ಘಟನೆ, ಅದರ ಹಿನ್ನೆಲೆ, ಈಗ ಆಗ್ತಾ ಇರುವಂತಹ ಸದ್ಯದ ಅಪ್ಡೇಟ್ಸ್ ನ್ಯೂಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.